ಹೇ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ನಾನು ಅರುಣ್ಣು ಗಾಡಿ ಹೋಗ್ತಿತ್ತು, ಅದಕ್ಕೆ ಸೈಲೆಂಟ್ ಆಗಿಬಿಟ್ಟೆ. ಸೊ ನಾನು ಅರುಣ್ಣು ಅಮೃತಣ್ಣನ ವೈಫು ಎಲ್ಗೋ ಟ್ರಿಪ್ ಹೊರಟಿದ್ದೀವಿ. ಎಲ್ಲಿ ಏನು ಅಂತ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ಎಲ್ಲಿದ್ದೀವಿ ಏನು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ ಒಂದು ನಿಮಿಷ. ಸೊ ಇವಾಗ ಎಲ್ಲಿದ್ದೀವಿ? ಚಿತ್ರದುರ್ಗ. ಇವಾಗ ಚಿತ್ರದುರ್ಗದಲ್ಲಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇಲ್ಲಿಂದ ಸಿಗಂದೂರ್. ಓಕೆ. ಸೊ ಇವಾಗ ಇಲ್ಲಿ ನಿಲ್ಲಿಸಿದ್ವಿ, ಏನಾದರೂ ಬೇಕ್ರಿ ಇತ್ತಲ್ಲ, ಸೊ ಏನಾದ್ರು ತಿನ್ನೋಣ ಅಂತ. ನಾನು ಇದು ಆನಿಯನ್ ರಿಂಗ್ಸ್ ತೊಗೊಂಡೆ ತಿನ್ನೋಣ ಅಂತ ತಿಂತಾ ಇದ್ದೀನಿ. ಇವಾಗ ಅರುಣ್ ಕುಮಾರು ಮತ್ತು ಅಣ್ಣ ಆ ಕಡೆ ಯಾವುದೋ ಬೆಲ್ಲದ ಚಹಾ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ ಟೀಗೆ ಕುಡಿಯೋಣ ಅಂತ ಅಂದ್ಬಿಟ್ಟು. ಸೊ ಇಬ್ಬರು ಇಲ್ಲಿಗೆ ಟೀ ಕುಡಿಯೋಕ್ಕೆ ಬಂದರು. ಸೊ ಇವಾಗ ಕುಡಿದ್ಬಿಟ್ಟು ಹೊರಡ್ತೀವಿ ನಾವು ಇಲ್ಲಿಂದ. ನಾವು ಇವಾಗ ಎದ್ದಿದ್ದೀವಿ ಸಿಗಂದೂರ್ ಇನ್ನೊಂದು 16 ಕಿಲೋಮೀಟರ್ ಇದೆ. ಸೊ ಅರುಣ್ ಹೇಳ್ದಂಗೆ ಇನ್ನೊಂದು 16 ಕಿಲೋಮೀಟ್ರ್ ಅಷ್ಟೇ ರೀಚ್ ಆಗಿಬಿಡ್ತೀವಿ ಸಿಗಂದೂರ್ಗೆ. ನಾವಂತೂ ಹಿಂದೆ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದ್ವಿ, ನಿದ್ದೆ ಮಾಡಿಬಿಟ್ಟಿದ್ವಿ. ಸೊ ಒಂದು ಸ್ವಲ್ಪ ಮಲಗಿಬಿಟ್ಟು, ಕರಣ್ ಅಂತೂ ನೈಟ್ ಮಲಗಿದ್ದ ಚೆನ್ನಾಗಿ. ಸೊ ಇನ್ನೇನೊಂದು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ಅಲ್ಲಿಗೆ ಹೋಗಿ ರೂಮ್ ಮಾಡಿಕೊಂಡು ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಹೋಗ್ತೀವಿ ದರ್ಶನಕ್ಕೆ. ಇಲ್ಲಿ ಗಾಡಿ ಸ್ಟಾಪ್ ಮಾಡಿದ್ದೀವಿ ನೋಡಿ. ಲೈಕ್ ತುಂಬಾ ಚೆನ್ನಾಗಿತ್ತು ವ್ಯೂ, ಅರ್ಲಿ ಮಾರ್ನಿಂಗ್ ಫೀಲ್ ಸಕ್ಕತ್ತಾಗಿತ್ತು. ಅದಕ್ಕೆ ಇಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಈ ಥರ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಇದ್ವಿ. ನಿಮಗೂ ತೋರಿಸೋಣ ಅಂತ ನಾನು ವೀಡಿಯೋ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತಿದ್ವಿ. ಆಮೇಲೆ ಇವಾಗ ಹೋಗಬೇಕು ಸಿಗಂದೂರ್ಗೆ. ಇನ್ನೇನೊಂದು ಸ್ವಲ್ಪ ಹೊತ್ತು ರೀಚ್ ಆಗಿಬಿಡ್ತೀವಿ. ಸೊ ಫೈನಲಿ ನೋಡ್ಬೋದು ನೀವು, ಶ್ರೀ ಚೌಡೇಶ್ವರಿ ದೇವಾಲಯ ಸಿಗಂದೂರ್ ರೀಚ್ ಆಗಿದ್ದೀವಿ. ಸೊ ಬಂದಿದ ತಕ್ಷಣವೇ ರೂಮ್ ಮಾಡಿಕೊಂಡು ಫ್ರೆಶ್ ಆಗಿಬಿಟ್ಟು ಎಲ್ಲರೂ ಬಂದಿದ್ದೀವಿ ಇವಾಗ ದರ್ಶನಕ್ಕೆ. ಸೊ ದರ್ಶನ ಎಲ್ಲ ಆಯಿತು, ಬಂದು ರೆಡಿಯಾಗಿ ದರ್ಶನ ಎಲ್ಲ ಮಾಡಿದ್ವಿ, ಚೆನ್ನಾಗಾಯಿತು. ಮುಂದೆ ಏನಾದ್ರು ಮಾತಾಡೋ? ಏನಿಲ್ಲ, ಫೋಟೋ ಹೊಡಿ ಸಾಕು, ಇವಾಗ ನಾವು ಟಿಫನ್ ಮಾಡಬೇಕು. ಸೊ ನೋಡಿ, ಅರುಣ್ ಕುಮಾರ್ ಕ್ಯಾಮ್ರಾಮನ್ ಆಗಿದ್ದಾರೆ. ಸೊ ಬಂದಿದ್ವಲ್ಲ, ಹಂಗೆ ಒಂದೆರಡು ಪಿಕ್ಚರ್ಸ್ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಕ್ಕೊಂಡ್ವಿ. ಹಾಂ, ಸೊ ಇವಾಗ ನೆಕ್ಸ್ಟು ಎಲ್ಲಿಗೆ? ಕೊಲ್ಲೂರು ಮೂಕಾಂಬಿಕೆ. ಏನೋ ಎಕ್ಸೈಟೆಡ್ ಆಗಿದ್ದೀನಿ ಅಂದ್ರಿ? ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಹೋಗ್ಲಿಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಯಾಕಂಗೆ? ಆ ದೇವ್ರು ನಮ್ಗೆ ಇಷ್ಟ ಅದಕ್ಕೆ. ಓ ಹಂಗೆ. ಸೊ ಇವಾಗ ಫಸ್ಟು ತಿಂಡಿ ತಿನ್ನಬೇಕು. ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೊಲ್ಲೂರ್ಗೆ ಹೋಗ್ತೀವಿ. ಸೊ ಇಲ್ಲಿ ತಿಂಡಿ ತಿನ್ನೋಣ ಅಂತ ಕಾರ್ ಸ್ಟಾಪ್ ಮಾಡಿದ್ವಿ. ನೋಡ್ಬೋದು ನೀವು, ಹೋಟೆಲ್ ನ್ಯೂ ಬ್ರಹ್ಮಲಿಂಗೇಶ್ವರ. ಸೊ ಇವಾಗ ಇಲ್ಲೇ ಏನು ಸಿಕ್ಕಿದ್ರು ತಿಂದ್ಬಿಟ್ಟು ಹೊರಡ್ತೀವಿ. ಹಾಯ್, ನಾವೀಗ ಇದಕ್ಕೆ ಹೋಗ್ತಾ ಇದ್ದೀವಿ, ಕೊಲ್ಲೂರು ಮೂಕಾಂಬಿಕೆಗೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಅಮೃತ್ ಅವರು ಡ್ರೈವ್ ಮಾಡ್ತಿದ್ದಾರೆ. ಅಮೃತ್ ಅವ್ರ ಮಗ ಮಿಕಾಕ್ ಹೋದಂಗೆ ಕೂತಿದ್ದಾನೆ. ನಮ್ಮ ಮನೆಯವರು ಅಲ್ಲಿ ನೋಡಿ ಕೂತಿದ್ದಾರೆ, ಇವ್ರ ಮನೆಯವರು ಮಲಗಿದ್ದಾರೆ. ನಾವೀಗ ಹೋಗ್ತಾ ಇದ್ದೀವಿ ಕೊಲ್ಲೂರು ಮೂಕಾಂಬಿಕೆಗೆ. ಶ್ರೀ ಮೂಕಾಂಬಿಕೆ ಟೆಂಪಲ್ ಕೊಲ್ಲೂರು. ಸೊ ರೀಚ್ ಆದ್ವಿ. ಇವಾಗ ಬಂದಿದ ತಕ್ಷಣವೇ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಬಂದ್ವಿ, ಆದರೆ ರಶ್ ನೋಡಿಬಿಟ್ಟು ಸಖತ್ತು ಅಯ್ಯೋ ಅನಿಸ್ಬಿಟ್ಟಿತ್ತು. ಯಾಕಂದರೆ ತುಂಬಾ ಜನ ಇದ್ದರು. ಸೊ ನಾನು ಹೋದ ಸಲ ಇಲ್ಲಿ ಬಂದಾಗ್ಲೂ ನಾನು ಅಬ್ಸರ್ವ್ ಮಾಡಿದೆ, ಲೈಕ್ ತುಂಬಾ ರಶ್ ಇತ್ತು. ಈ ಸಲನೂ ಹಾಗೆ ಆಗಿದೆ. ಬಂದ್ವಿ, ಲೈನಲ್ಲಿ ನಿಂತಿದ್ವಿ, ಹೆಂಗೆಂಗೋ ಜಂಪ್ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ವಿ ಕ್ಯೂ ಅಲ್ಲಿ. ಸೊ ಇವೆಲ್ಲ ನೋಡಿಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಟರ್ನ್ಗೆ. ಸೊ ನೋಡ್ಬೋದು ನೀವು, ಇಲ್ಲಿ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದರ್ಶನ ಆಯಿತು. ಈಗ ಪ್ರಸಾದ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಫುಲ್ ಸುಸ್ತಾಗಿ ಹೋಗಿದ್ದೀವಿ ಫ್ರೆಂಡ್ಸ್. ಹೋಗಿ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಎಲ್ಲ ಆಯಿತು, ಪ್ರಸಾದ ಊಟ ಮಾಡಿಕೊಂಡು ಬಂದ್ವಿ. ಇವಾಗ
ಡೈರೆಕ್ಟು ಮುರುಡೇಶ್ವರಕ್ಕೆ ಇದಾಕಿದ್ದೀವಿ, ಮ್ಯಾಪ್ ಹಾಕಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಆಲ್ಟ್ ಆಗ್ಬಿಡ್ತೀವಿ ರೂಮ್ ಗಿಮ್ ಮಾಡಿಕೊಂಡು. ಅದಾದಮೇಲೆ ಅಲ್ಲಿ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗಿ ರೂಮಲ್ಲಿ ಮಲ್ಕೊಂಡ್ಬಿಡೋದೆ. ನಮ್ಮ ಡ್ರೈವಿಂಗ್ ನಂಬಿಕೆ ಬಂತ ಕೊಡ್ಬೇಕಾ? ಹೊಡಿತಾರೆ ಚೆನ್ನಾಗಿ. ಮತ್ತು ಈಗ ಡ್ರೈವರು ಹಿಂಗೆ ಯೋಚನೆ ಮಾಡ್ತಿದೆ ಗೊತ್ತಾ, ನನ್ನ ಕಾರ್ ಹೊಡಿಬೇಕಾದ್ರೆ ಮುಂದ್ಗಡೆ ರೋಡ್ ಹೆಂಗಪ್ಪ ಹೋಗೋದು, ಕ್ರಾಸ್ ಎಲ್ಲ ಬಂದ್ಬಿಟ್ರೆ ಹೆಂಗೆ ಹೋಗೋದು ಅಂತ ಅನ್ಕೋತಿದ್ದೆ. ಗೊತ್ತಿರ್ಲಿಲ್ವಲ್ಲ ಅವಾಗ. ಈಗ ಗೊತ್ತಾಯ್ತಾ? ಆಗ ಹೊಡಿತೀವಿ. ಈಗ ಹೊಡಿತೀರಾ? ಕಾರು ಡ್ರೈವ್ ಮಾಡ್ತಾರೆ ಅಂತ. ಅರುಣ್ ಅವ್ರು ಇಲ್ಲಿ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಗಾಡಿ ಸ್ಟಾಪ್ ಮಾಡಿದ್ದಾರೆ ಗೈಸ್. ಸೊ ಇವಾಗ ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವರು 3 ಕಾಫಿ ಆರ್ಡ್ರ್ ಮಾಡಿದ್ರು, ನಾನು ಜ್ಯೂಸ್ ಕುಡಿತೀನಿ ಅಂದೆ. ಸೊ ನನಗೆ ಜ್ಯೂಸ್ ಆರ್ಡ್ರ್ ಮಾಡಿದ್ದೀವಿ. ತಾಳಿ ಪಲ್ಲವಿ ಅವರೇ, ತಾಳಿ ಅಮೃತವ್ರೆ. ಸೋ ಬ್ಯೂಟಿಫುಲ್ ಗೈಸ್. ಈ ವ್ಯೂ ನೋಡಿ ಸಕ್ಕದಾಗಿ ಕಾಣ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಅಷ್ಟು ದೂರದಲ್ಲಿ ಏನೋ ಒಂಥರ ಬೆಟ್ಟ, ಆಮೇಲೆ ಆ ಕ್ಲೌಡ್ಸು, ಆ ಡಾರ್ಕ್ ಕಲರ್ ಬೆಟ್ಟ, ಏನೋ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ನೀನನ್ನು ಕರೆದವ್ರು ಯಾರು? ಸೊ ಫೈನಲಿ ಮುರುಡೇಶ್ವರಕ್ಕೆ ಬಂದಿದ್ದೀವಿ ನೋಡಿ ಗೈಸ್. ಸೊ ಇವಾಗ ಇಲ್ಲಿ ಹೋಗಿ ಒಂಚೂರು ನೀರಲ್ಲಿ ಆಟಾಡ್ತೀವ ಅಥವಾ ಬೇರೆ ಕಡೆ ಹೋಗ್ತೀವ ನೋಡಬೇಕು. ರೂಮ್ ಹತ್ರ ಬಂದ್ವಿ, ಬೀಚ್ ಪ್ಯಾರಡೈಸ್. ಸೊ ಇವಾಗ ಫಸ್ಟ್ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ. ಸೊ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಸೊ ಏನಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅಂದರೆ, ಈ ಬೀಚ್ ಮುರುಡೇಶ್ವರ ಬೀಚ್ ಬೇಡ, ಗೋಕರ್ಣಗೆ ಹೋಗೋಣ, ಓಮ್ ಬೀಚಲ್ಲಿ ಆಟಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ದೊಡ್ಡದಿದೆ ಟವರ್. ಇದು ವ್ಯೂ ನೋಡು, ಸಕ್ಕತ್ತಾಗಿದೆ ಅಲ್ಲ? ಇದೆ ಓಮ್ ಅಂತ ಇರೋದು, ಇದು ಇದೇ ಜಾಗ ಪಲ್ಲ. ಹೌದಾ, ಚೆನ್ನಾಗಿದೆ. ನಿಮಗೆ ಓಮ್ ತರ ಇದೆ ಅದು. ಸೊ ಸಂಜೆ ಆಗಿಬಿಟ್ಟಿದೆ ನೋಡಿ ಗೈಸ್. ಈ ವ್ಯೂ ಮಾತ್ರ ಚೆನ್ನಾಗಿತ್ತು ಅಂತ ಕಾರಿಂದ ಇಳಿದ್ಬಿಟ್ಟು ಬಂದೆ, ವಿಡಿಯೋ ಮಾಡೋಣ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಬೀಚಲ್ಲಿ ಆಟಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಇಷ್ಟು ಸಂಜೆ ಆಗಿರೋದ್ರಿಂದ. ಸೊ ಬಂದಿದ್ದೀವಿ, ನೋಡೋಣ. ನೋಡ್ಬೋದು ಇಲ್ಲಿ ವೆಲ್ಕಮ್ ಟು ಓಮ್ ಬೀಚ್. ತುಂಬಾ ಜನ ಇದ್ದಾರೆ, ಲೈಕ್ ತುಂಬ ಜನ ಬರ್ತಾರೆ. ಇವಾಗ ಎಲ್ಲರೂ ಆಲ್ಮೋಸ್ಟ್ ಹೋಗ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ ಬೀಚಿಂದ. ನಾವು ಇವಾಗ ಬೀಚಿಗೆ ಬಂದಿದ್ದೀವಿ. ಸೊ ಚೆನ್ನಾಗಿದೆ, ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಈ ಬೀಚು. ಸೊ ಅರುಣು ಮತ್ತು ಅಣ್ಣ ಇಬ್ಬರು ಹೋಗ್ಬಿಟ್ಟು ಆಟಾಡಿದ್ರು ಬೀಚಲ್ಲಿ. ನಾವು ಈವ್ನಿಂಗ್ ಆಗಿಬಿಟ್ಟಿದೆ, ಇನ್ನೇನು ಆಟಾಡೋದು ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಭಯ, ನನಗೆ ನೀರಲ್ಲಿ ಆಟಾಡೋಕ್ಕಾಗಲ್ಲ. ಸುಮ್ಮನೆ ದೊಡ್ಡದಾಗಿ ಆಟಾಡ್ತೀನಿ ಅಂತ ಅಂದ್ಕೊಂಬರ್ತೀನಿ, ಬಟ್ ಆಗಲ್ಲ ನನ್ನ ಕೈಯಲ್ಲಿ. ಹಾಗಾಗಿ ನಾನು ಸುಮ್ಮನೆ ನಿಂತ್ಕೊಂಡು ಈ ವೇವ್ಸ್ ಬರ್ತಿತ್ತಲ್ಲ, ಈ ವೇವ್ಸ್ನೆಲ್ಲ ನೋಡಿಕೊಂಡು, ಅದು ಕಾಲ ಮೇಲೆ ಬರ್ತಿತ್ತಲ್ಲ, ಅದನ್ನು ವೀಡಿಯೋ ಮಾಡಿಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದೆ. ಅದನ್ನು ಎಂಜಾಯ್ ಮಾಡ್ತಾಯಿದ್ದೆ ಈವ್ನಿಂಗ್ ಟೈಮಲ್ಲಿ. ಅರುಣ್ ಮತ್ತು ಅಣ್ಣ ಬಂದಿದ್ದೀವಲ್ಲ ಏನಕ್ಕೆ ಸುಮ್ಮನೆ ಹಾಗೆ ಹೋಗೋದು ಅಂತ ಹೋಗಿ ಒಂಚೂರು ಆಟಾಡ್ಕೊಂಬಂದರು. ಇಷ್ಟು ಕತ್ಲೆ ಆಗಿಬಿಟ್ಟಿದೆ ನೋಡಿ, ಆಲ್ರೆಡಿ ಕತ್ಲೆ ಆಯಿತು. ಸೊ ಇವಾಗ ಹೋಗಬೇಕಾದ್ರೆ ಹಿಂಗೆ ಇಲ್ಲಿ ಫಾಸ್ಟ್ ಫುಡ್ ಅಂತ ಒಂದು ಇದಾಕಿದ್ರು ಸ್ಟಾಲು. ಬಂದು ಇಲ್ಲೇನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಮಳೆನೂ ಬರ್ತಾಯಿದೆ, ಬೇಗ ತಿಂದ್ಬಿಟ್ಟು ಹೋಗ್ಬಿಟ್ರೆ ಸಾಕು.